ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನನ್ನ ಮಗಳು ಇಬ್ಬರು ಹೊರಗಡೆ ಹೋಗ್ತಾಯಿದ್ದೀವಿ. ಹೊರಗಡೆ ಅಂದರೆ ಬೇರೆ ಎಲ್ಲೂ ಇಲ್ಲ, ಹಾಲು ಮೊಸರು ತರೋದಿತ್ತು. ಸೊ ಅದನ್ನು ತರೋಣ ಅಂತ ಹೋಗ್ತಾಯಿದ್ದೀವಿ. 6 ಗಂಟೆ ಒಳಗಡೆ ಹೋಗಿ ತಗೊಂಬಂದ್ಬಿಡೋಣ ಅಂತ ನನ್ನ ಮಗಳಂತ ಅವಾಗಿಂದ ಕೇಳ್ತಾಯಿದ್ಲು, ಬಾಮ್ಮ ಅಂಗಡಿಗೆ ಹೋಗೋಣ ಅಂತ. ಏನಕ್ಕೆ ಅಂದರೆ ಅವಳಿಗೆ ಚಿಪ್ಸ್ ಬೇಕಂತ ತುಂಬ ಹಠ ಮಾಡಿ ಇವಾಗ ನನ್ನ ಜೊತೆಗೆ ಬಂದಿದ್ದಾಳೆ. ಹಾಲು ಮೊಸರು ನಾನು ತರ್ತಾ ಇರಲಿಲ್ಲ, ನನ್ನ ಹಸ್ಬೆಂಡ್ ಯಾವಾಗಲೂ ತರ್ತಾಯಿದ್ರು. ಇವತ್ತು ಅವರು ನಮ್ಮನೆ ದೇವರಿದೆಯಲ್ಲ, ಬೇಲೂರು ಚೆನ್ನಕೇಶ್ವರ ಸ್ವಾಮಿ, ಆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಮುಡಿ ಕೊಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ರು. ಸೊ ಅದೊಂದು ಹರಕೆ ಇತ್ತು, ಅದನ್ನು ತೀರ್ಸೋಕ್ಕೆ ಹೋಗಿದ್ದಾರೆ. ನಾವು ಚಿಕ್ಕ ಮಗು ಇರೋದಕ್ಕೆ ಹೋಗೋಕ್ಕಾಗಲಿಲ್ಲ ಫ್ಯಾಮಿಲಿ. ಸೊ ಹಾಲು ಪ್ಯಾಕೆಟು, ಮೊಸರು ಪ್ಯಾಕೆಟು, ದೂದ್ ಪೇಡ ತೊಗೊಂಬಂದೆ. ಪಾಪು ಮಲಗಿದ್ದ, ನಾನು ಬಂದಿದ್ದ ತಕ್ಷಣ ಎಚ್ಚರ ಆದ. ಇವಾಗ ಆಟ ಆಡ್ತಾಯಿದ್ದಾನೆ ನೋಡಿ. ಹಾಗೆ ಫ್ರೆಂಡ್ಸ್, ಈಗ ನಾನು ಮತ್ತು CTETಗೆ ಪ್ರಿಪೇರ್ ಆಗ್ತಾಯಿದ್ದೀನಿ. ಇಷ್ಟು ದಿವಸ ಪ್ರಿಪೇರ್ ಆಗ್ತಾನೇ ಇದ್ದೆ. ನನಗೆ ಕಷ್ಟ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನಂತೂ ಫುಲ್ಲು ಒಂದೊಂದೇ ವೀಡಿಯೋಸ್ ನೋಡ್ಕೊತಾ ಕೂತ್ಕೊಂಡಿದ್ದೆ ಯೂಟ್ಯೂಬಲ್ಲಿ. ಹೇಳಬೇಕಂದ್ರೆ ಇಷ್ಟು ದಿವಸ ಯೂಟ್ಯೂಬಲ್ಲಿ CTET ಬಗ್ಗೆ, ಸಿಲೆಬಸ್ ಬಗ್ಗೆ, ಮತ್ತು ಏನು ಓದೋದು, ಏನು ಬುಕ್ ತಗೊಳ್ಳೋದು, ಇದ್ರದ್ದೇ ನೋಡ್ತಾ ಕೂತ್ಕೊಂಡ್ಬಿಟ್ಟಿದ್ದೆ ನಾನು. ಸೊ ಕೊನೆಗೆ ನನ್ನ ಹಸ್ಬೆಂಡು ನನಗೆ CTETದು ಬುಕ್ ತಂದು ಕೊಟ್ಟರು. ಸೊ ಅದರಲ್ಲಿ ಎಲ್ಲ ಇದೆ. ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡಿರೋದು ಇದೆ, ಆಮೇಲೆ ನೋಟ್ಸ್ ಇದೆ. ತುಂಬ ಚೆನ್ನಾಗಿದೆ ಬುಕ್ಕಂತೂ. ಸೊ ಅದೊಂದು ತೊಗೊಂಡು ಓದ್ಬಿಟ್ರೆ ಸಾಕು. ಸೊ ನೋಡಿ, ಮಗುನ ಪಕ್ಕದಲ್ಲೇ ಇರಿಸ್ಕೊಂಡಿದ್ದೀನಿ. ಈ ನಡುವೆ ಅಂತೂ ಅವನೊಬ್ಬನೇ ಮಲಗೋದೇ ಇಲ್ಲ. ನನ್ನ ಚೆನ್ನಾಗಿ ನೋಡಿ ಕಂಡುಹಿಡಿತಾನೆ, ಚೆನ್ನಾಗಿ ನಗ್ತಾನೆ ಅವನು. ನಾನು ನೋಡಿದ್ರೆ ಸಾಕು ಅಳ್ತಾನೆ, ನಾನು ಎತ್ಕೊಳ್ಳಿ ಅಂತ. ಸೊ ಅವನ ಜೊತೆ ನಾನು ಇವಾಗ ಓದೋದಾಗೋಗ್ಬಿಟ್ಟಿದೆ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅಂದರೆ, ನಾನು BEd ಎಕ್ಸಾಮ್ ಬರ್ತೀನಲ್ವ, ಸೊ ಹೇಗಿತ್ತು 2 ತಿಂಗಳ ಮಗು ಜೊತೆ ಎಕ್ಸಾಮು, ಹೇಗೆ ಬರೆದೆ ನಾನು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ನಿಜವಾಗ್ಲೂ ತುಂಬ ಕಷ್ಟ ಆಯಿತು, ಯಾಕಂದರೆ ಫೀಡಿಂಗ್ ಮಾಡ್ತಾಯಿದ್ದೆ. ಇನ್ನೊಂದು ಏನು ಕಷ್ಟ ಅಂದರೆ, ನಾನು ನನ್ನ ಎದೆ ಹಾಲೇ ಸಾಕಾಗುತ್ತೆ ಬಿಡು ಅಂತ ಅಂದ್ಬಿಟ್ಟು ಬರೀ ನನ್ನ ಎದೆ ಹಾಲೇ ಕುಡಿಸ್ತಾಯಿದ್ದೆ. ಯಾವುದೇ ಥರ ಫೀಡಿಂಗ್ ಬಾಟ್ಲಲ್ಲಿ ಫಾರ್ಮುಲಾ ಮಿಲ್ಕು ನಾನು ಕೊಟ್ಟೇ ಇಲ್ಲ ಇದುವರೆಗೂ. ನಾನೇ ಕುಡಿಸ್ತಾಯಿದ್ದೆ. ರಾತ್ರಿ 2-3 ಸರಿ ಎದ್ದೇಳ್ತಾನೆ, ಬೆಳಿಗ್ಗೆ 2-3 ಸರಿ ಎದ್ದೇಳ್ತಾನೆ. ಅವಾಗೂ ಎಲ್ಲ ಎದ್ದು ಕೂತ್ಕೊಂಡು ಹಾಲು ಕುಡಿಸ್ತಾಯಿದ್ದೆ ಅವನಿಗೆ. ಫೀಡಿಂಗ್ ಬಾಟ್ಲಲ್ಲಿ ಏನೂ ಅಭ್ಯಾಸನೇ ಮಾಡಿಲ್ಲ. ಸೊ ಏನಾಯಿತು ಅಂತಂದರೆ, ನಾನು ಎಕ್ಸಾಮ್ ಬರೆಯೋಕ್ಕೆ ಹೋಗ್ಬೇಕಾದ್ರೆ 3 ಅವರ್ಸು ನಾನು ಎಕ್ಸಾಮ್ ಬರೆಯೋಕ್ಕೆ ಹೋದರೆ, ಮಗುಗೆ 2 ಅವರ್ಸ್ ಒಂದು ಸರಿ ಹಾಲು ಕುಡಿಸ್ಬೇಕು ನಾನು. ಸೊ ಮನೇಲಿದ್ದು ಹೇಗೆ ಅಭ್ಯಾಸ ಆಯಿತು ಅಂದರೆ, 1 ಅವರ್ಗೂ ಕೂಡ ಪಾಪು ಹಾಲು ಕೇಳ್ತಾಯಿತ್ತು, ನಾನು ಹಂಗೆ ಕುಡಿಸ್ತಾಯಿದ್ದೆ. ಸೊ ಎಕ್ಸಾಮ್ ಟೈಮಲ್ಲಿ ಮಗುಗೆ ಹಾಲು ಬೇಕಲ್ವ. ಸೊ ನಾನಿಲ್ಲ ಅಂತಂದರೆ ಅವನು 1 ನಿಮಿಷ ಇರೋದಿಲ್ಲ, ಅಳ್ತಾ ಇದ್ದ. ಸೊ ಅದಕ್ಕೆ ನನ್ನ ಹಸ್ಬೆಂಡು ಅಲ್ಲಿ ಎಕ್ಸಾಮ್ ಬರೀತಾರೆ ನಮ್ಮ ಕಾಲೇಜ್ ಪ್ರಿನ್ಸಿಪಲ್ಗೆ ಎಲ್ಲರಿಗೂ ಅಲ್ಲಿ, ಮತ್ತು ನಾವು ಎಲ್ಲಿ ಹೋಗಿದ್ವೋ ಎಕ್ಸಾಮ್ ಬರೆಯೋಕ್ಕೆ, ಸೊ ಆ ಕಾಲೇಜವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಈ ರೀತಿ ಫೀಡಿಂಗ್ ಮಾಡೋದಿರುತ್ತೆ ಇದೆ ಅಂತ ಕೇಳಿದ್ದಕ್ಕೆ ಸರಿ ಓಕೆ ಅಂತ ಅಂದರು. ನನ್ನ ಹಸ್ಬೆಂಡು 1 ಅವರ್ಗೊಂದು ಸರಿ ಫೀಡಿಂಗ್ಗೆ ಅಂತ ಹೇಳಿದ್ರು. ಸೊ 1 ಅವರ್ಗೊಂದು ಸರಿ ಫೀಡಿಂಗ್ಗೆ ಯಾರೂ ಒಪ್ಕೊಳ್ಳಲ್ಲ, ಯಾಕಂತಂದರೆ ಕಷ್ಟ ಆಗಿಬಿಡುತ್ತೆ. ನನಗೆ ಎಕ್ಸಾಮ್ ಬರೆಯೋಕ್ಕೆ ಕಷ್ಟ ಆಗುತ್ತೆ. ಇನ್ನೊಂದು 1 ಅವರ್ಗೆ ಒನ್ಸ್ ಫೀಡಿಂಗ್ ಕೊಟ್ಟರೆ ಆ ಮಗು ಮಲ್ಗೋದಿಲ್ಲ, ಹೇಳ್ಬೇಕಂದ್ರೆ ಆಟಾಡ್ಕೊಂಡೇ ಇರುತ್ತೆ. ನಾನು ಅದಕ್ಕೆ ಫುಲ್ಲು ಹಾಲು ಹೊಟ್ಟೆ ತುಂಬ ಕುಡಿಸ್ಬಿಟ್ರೆ 2 ಅವರ್ ಮಲ್ಕೊಳ್ಳುತ್ತೆ, ನಾನು ಆ ಟೈಮಲ್ಲಿ ಎಕ್ಸಾಮ್ ಬರಿಬೋದು ಅಂತ ನಾನು ಅಂದ್ಕೊಂಡೆ. 1 ಅವರ್ಗೊಂದು ಸರಿ ಫೀಡಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಮನೇಲಿದ್ದಾಗ ಹಂಗೆ ಹಾಲು ಕುಡಿತಾ ಹಂಗೆ ಮಲ್ಕೊಂಡ್ಬಿಡ್ತಾ ಇದ್ದ. ಬಟ್ ಇವಾಗ ನನಗೆ ಎಕ್ಸಾಮ್ ಬರೆಯೋಕ್ಕೆ ಟೈಮ್ ಬೇಕಲ್ವ. ಸೊ ಅವನಿಗೆ ಫುಲ್ಲು ಹಾಲು ಕುಡಿಸ್ಬಿಟ್ಟು ನಾನು ಹೋಗಬೇಕಾಗಿತ್ತು. ಹೆಂಗೋ ನಮ್ಮ ಕಾಲೇಜಲ್ಲಿ ಅದೊಂಥರ ನಮಗೆ
ಒಂದು ಪರ್ಮಿಷನ್ ಕೊಟ್ಟಿದ್ದರು. 10:30ಗೆ ಹಾಲು ಕುಡಿಸ್ಬಿಟ್ಟು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾಯಿದ್ದೆ ನಾನು. ಆಮೇಲೆ 12:30 ಹಾಗೆ ಮಗು ಅಳಕ್ಕೆ ಶುರು ಮಾಡಿಬಿಡ್ತಾಯಿತ್ತು. ಆವಾಗ ನಾನು ಬಂದು ಫೀಡಿಂಗ್ ಮಾಡ್ತಾಯಿದ್ದೆ. ಅಲ್ಲೇ ಕಾಲೇಜಲ್ಲೇ ರೂಮ್ ಇದೆ, ಸೊ ಅಲ್ಲೇ ಫೀಡಿಂಗ್ ಮಾಡ್ತಾಯಿದ್ದೆ. ಅದೊಂದು ಅವಕಾಶ ಮಾಡಿಕೊಟ್ರು ಕಾಲೇಜಲ್ಲಿ. ಅದಕ್ಕೆಲ್ಲ ಗ್ರೇಟ್ಫುಲ್ ಆಗಿ ಫೀಲ್ ಆಗ್ತಾಯಿದ್ದೀನಿ. ಥ್ಯಾಂಕ್ಸ್ ಅಂತ ಹೇಳ್ಬೇಕು ಅವ್ರಿಗೆ. ನಾನು ಥ್ಯಾಂಕ್ಸ್ ಕೂಡ ಅಂತಲೂ ಹೇಳಿದೆ ಅಲ್ಲಿಗೆ. ಬಟ್ ತುಂಬ ಕಷ್ಟ ಅನ್ನಿಸ್ತು. ಏನಂತಂದರೆ ಎಕ್ಸಾಮ್ ಹಾಲಲ್ಲಿ ಮಗು ಅಳ್ತಾ ಬರ್ತಾಯಿದ್ದ ಅವನು. ಎಲ್ಲರೂ ನನ್ನ ಕಡೆನೇ ನೋಡ್ತಾಯಿದ್ರು. ಆಮೇಲೆ ಅಲ್ಲಿ ಸರು ಅಷ್ಟೇ, ಮಗುವಿನ ತಾಯಿ ಯಾರಮ್ಮ ಅಂತ ಕರಿತಾಯಿದ್ರು. ಸೊ ಎಲ್ಲರೂ ಅವಾಗ ನನ್ನೇ ನೋಡ್ತಾಯಿದ್ರು. ಅದೊಂಥರ ಫೀಲ್ ಆಯಿತು. ಆದರೂ ಕೂಡ ಇದೆಲ್ಲ ಕಾಮನ್ನೇ, ಇದೆಲ್ಲ ತಗೊಳ್ಳೇಬೇಕು. ಏನು ಇವಾಗ ಯಾರಿಗೂ ಆಗದಿರೋ ಅಂಥದ್ದು ಏನೂ ಇಲ್ಲ. ಚಿಕ್ಕ ಮಗು ಇರೋರು ಎಕ್ಸಾಮ್ ಬರೆಯೋರು ಎಷ್ಟೊಂದು ಜನ ಇದ್ದಾರೆ. ಸೊ ನನಗೊಂದು ಸ್ವಲ್ಪ 2 ತಿಂಗಳಿಗೆ ಮಗು 2 ತಿಂಗಳಾಗೋಷ್ಟೊತ್ತಲ್ಲಿ ಎಕ್ಸಾಮ್ ಬಂದುಬಿಡ್ತು. ಹಾಗಂತ ಬರೀದಿರ ಇರೋಕ್ಕಾಗಲ್ಲ. ಹೇಗೋ ಒಂದು ಮ್ಯಾನೇಜ್ ಮಾಡಿದ್ದು. ಏನಂತಂದರೆ ಮಗುಗೆ ಹಾಲು ಕುಡ್ಸೋಕ್ಕೆ ಒಂದು 10-15 ನಿಮಿಷ ಅಲ್ಲೇ ಹೊರ್ಟೋಗ್ತಾಯಿತ್ತು. ಸೊ ನಾನು ಮಧ್ಯದಲ್ಲಿ ಆ ಮಗುಗೆ ಹಾಲು ಕುಡಿಸ್ಬಿಟ್ಟು ನಾನು ಬಂದುಬಿಡ್ತಾಯಿದ್ದೆ. ಅದೇ ನನ್ನ ಜೊತೆಗೆ ನಮ್ಮನ್ನ ಟೇಕ್ ಕೇರ್ ಮಾಡೋರು ಇದ್ದಾರಲ್ವ, ಸೊ ಅವರು ಮಗುನ ನೋಡ್ಕೊತಾಯಿದ್ರು. ಮತ್ತು ನನ್ನ ಹಸ್ಬೆಂಡ್ ಜೊತೆಗಿದ್ದರು, ಮಗು ನೋಡ್ತಾಯಿದ್ರು ನಾನು ಎಕ್ಸಾಮ್ ಬರೆಯೋವರೆಗೂ. ಮಗು ಹಾಲು ಕುಡಿಸ್ಬಿಟ್ಟು ನಾನು ಮತ್ತೆ ಎಕ್ಸಾಮ್ ಹಾಲಲ್ಲಿ ಹೋಗಿ ಬರೆಯೋಣ ಅನ್ನೋಷ್ಟರೆ ನನಗೇನು ನೆನಪು ಬರ್ತಾಯಿರಲಿಲ್ಲ. ನಿಜವಾಗ್ಲೂ ತುಂಬಾ ಮರ್ತೋಗ್ತಾಯಿದೆ. ಅದು ಏನು ಟೆನ್ಷನೋ ಏನೋ ಗೊತ್ತಿಲ್ಲ, ಟೆನ್ಷನ್ಗೋ ಏನೋ ಗೊತ್ತಿಲ್ಲ. ಬೇಗ ಬರೆಯೋಕ್ಕಾಗ್ತಾಯಿರಲಿಲ್ಲ, ನೆನಪಾಗ್ತಾಯಿರಲಿಲ್ಲ, ಕಾನ್ಸಂಟ್ರೇಷನ್ನೇ ಇರ್ತಾಯಿರಲಿಲ್ಲ. ತುಂಬ ಕಷ್ಟ ಆಯಿತು. ಒಂದು ಸ್ವಲ್ಪ ಮಗು ಕಡೆಯೇ ಯೋಚನೆ ಇತ್ತು. ಆಗಾಗ ಟೈಮ್ ನೋಡ್ತಾಯಿದ್ದೆ. ಮಗು ಮಲಗಿದೆಯಾ, ಇಲ್ಲ ಹಸುವಾಗ್ತಾಯಿದೆಯೋ, ಅಳ್ತಾಯಿದೆಯೋ, ಇವಾಗ ಬರ್ತಾನೆ ಅನಿಸುತ್ತೆ ಹಾಲು ಕುಡಿಯೋಕ್ಕೆ, ಈ ರೀತಿಯೇ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಹೇಗೋ ಎಕ್ಸಾಮ್ ಬರೆದೆ. ನಿಜವಾಗ್ಲೂ ಇದೊಂಥರ ಎಕ್ಸ್ಪೀರಿಯೆನ್ಸ್ ಬೇರೆ ಥರನೇ ಇತ್ತು. ಎಷ್ಟು ಕಷ್ಟಪಟ್ಟನಪ್ಪ ಅಂತ ಅನ್ನಿಸ್ತು. 1-2 ದಿನ ಮಗು ತುಂಬಾ ಕೆಲಸ ಕೊಡ್ತು ನನ್ನ ಹಸ್ಬೆಂಡ್ಗೂ ಮತ್ತು ಆಂಟಿಗೂ. ಮಲಗ್ದಿರ ಹತ್ಕೊಂಡು ಸ್ವಲ್ಪ ಇದು ಮಾಡ್ತು. ಆಮೇಲೆ 2 ದಿನ ಆರಾಮಾಗಿ ಆಟ ಆಡ್ಕೊಂಡಿತ್ತು. ಹಾಗೆ ನನ್ನ ಮಗನಿಗೆ ಹೇಳಿದ್ದೆ, ನಾನು ಎಕ್ಸಾಮ್ ಬರೆಯೋವರೆಗೂ ನೀನು ಆರಾಮಾಗಿ ಆಟ ಆಡ್ಕೊಂಡಿರಬೇಕು, ಇಲ್ಲ ನಿದ್ದೆ ಮಾಡಬೇಕು, ಅಳಬಾರ್ದು, ಗಲಾಟೆ ಮಾಡಬಾರ್ದು ಅಂತೆಲ್ಲ ಬುದ್ಧಿವಾದ ಹೇಳಿ ಬಂದಿದ್ದೆ ನನ್ನ ಮಗನಿಗೆ. ಸೊ ಅವ್ರು ಹೇಳ್ತಾಯಿದ್ರು, ಆಂಟಿ ಏನು ಗೊತ್ತಾಗುತ್ತೆ ಮಗುಗೆ ನೀನು ಹಿಂಗೆ ಹೇಳಿದ್ರೆ ಅಂತ. ನಿಜ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ತಾಯಿ ಮಾತು ಮಕ್ಕಳಿಗೆ ಅರ್ಥ ಆಗೇ ಆಗುತ್ತೆ. ಅದು ಎಷ್ಟು ಚಿಕ್ಕ ವಯಸ್ಸಾದರೂ ಆಗಿರಲಿ, ದೊಡ್ಡ ಮಕ್ಕಳಾದರೂ ಆಗಲಿ, 2 ತಿಂಗಳ ಮಗು ಆದರೂ ಆಗಲಿ, 2 ವರ್ಷದ ಮಗು ಆದರೂ ಆಗಲಿ, ತಾಯಿ ಮಾತು ಬೇಗ ಅರ್ಥ ಮಾಡ್ಕೊಳ್ಳುತ್ತೆ ಮಗು. ನಾನು ನಿಜವಾಗ್ಲೂ ಹಂಗೆ ಹೇಳ್ದು ಹೋದ್ಮೇಲೆ ಮಗು ಆರಾಮಾಗಿ ಆಟ ಆಡ್ಕೊಂಡಿತ್ತಂತೆ. ಹೇಳಿದ ಮಾತೆಲ್ಲ ಕೇಳಿಕೊಂಡು, ಅಂದರೆ ಚೆನ್ನಾಗಿ ಆಡ್ಕೊಂಡಿತ್ತಂತೆ. ಮೊದಲೆಲ್ಲ ತುಂಬ ಅಳ್ತಾ ಇದ್ದ, ಓಡಾಡಿಸ್ಬೇಕಾಗಿತ್ತು, ಆ ರೀತಿ ಹಠ ಮಾಡ್ತಾಯಿದ್ದ. ಬಟ್ ನಾನು ಹೇಳಿದ್ಮೇಲೆ ನನ್ನ ಮಾತು ಕೇಳ್ದ ನನ್ನ ಮಗ. ಸೊ ಚಿಕ್ಕ ಮಕ್ಕಳಲ್ವ ಅಂತ ಬಿಡೋದಲ್ಲ, ನಿಜವಾಗ್ಲೂ ಅವರು ತಾಯಿ ಮಾತನ್ನ ಚೆನ್ನಾಗಿ ಕೇಳ್ತಾರೆ ಮಕ್ಕಳು ಚಿಕ್ಕ ವಯಸ್ಸಿಂದನೇ. ಸೊ ಅದೊಂದು ಅಭ್ಯಾಸ ಮಾಡಿಸ್ಬೇಕು ಮಕ್ಕಳು. ನಾವು ತಾಯಿ ಚೆನ್ನಾಗಿ ಮಾತಾಡಬೇಕು, ಅವ್ರಿಗೆ ಒಳ್ಳೆ ಪ್ರೀತಿಯಿಂದ ಹೇಳಿದ್ರೆ ಖಂಡಿತ ಅವ್ರಿಗೆ ಅರ್ಥ ಆಗುತ್ತೆ. ಹಾಗೆ ನಾನು ಎಕ್ಸಾಮ್ ಟೈಮಲ್ಲಂತೂ ನಿಜವಾಗ್ಲೂ ನಿದ್ದೆನೇ ಇಲ್ಲ ನನಗೆ. 12 ಗಂಟೆ 1 ಗಂಟೆವರೆಗೂ ಓದ್ಕೊತಾ ಇದ್ದೆ. ಮತ್ತು ಮಗು 3 ಗಂಟೆಗೆ 5 ಗಂಟೆಗೆ ಎದ್ದೇಳ್ತಾಯಿತ್ತು. ಮತ್ತು ನಾನು 5 ಗಂಟೆಗೆ ಎದ್ದರೆ ಮತ್ತೆ ಓದ್ಕೊತಾ ಇದ್ದೆ. ಸರಿಯಾಗಿ ನಿದ್ದೆನೇ ಮಾಡ್ತಿರ್ಲಿಲ್ಲ. ಹೇಳ್ಬೇಕಂದ್ರೆ ಎಕ್ಸಾಮ್ ಟೈಮಲ್ಲಿ ನಾನು 3 ಅವರ್ಸ್ ಅಷ್ಟೇ ನಾನು ಮಲ್ಕೊಳ್ತಾ ಇದ್ದೆ. ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಓದ್ಕೊತಾನೇ ಇದ್ದೆ. ಮಗು ಹಾಲು ಕುಡಿದ್ಬಿಟ್ಟು ಮಲಗಿಬಿಟ್ರೆ ಸಾಕಪ್ಪ, ನಾನು ಓದ್ಕೊಬೋದಲ್ಲ ಅಂತಲೇ ಯೋಚನೆ ಆಗ್ತಾಯಿತ್ತು. ಸೊ ಹೇಗೋ ಇಷ್ಟು ಥರ ಕಷ್ಟಪಟ್ಟು ಎಕ್ಸಾಮ್ ಬರೆದೆ. ನಾನೇನು ಅಂದ್ಕೊಂಡೆ ಅಂದರೆ, ಈ ಕಷ್ಟ ಎಲ್ಲ ದಿನ ಇರೋದಿಲ್ಲ, ಯಾವಾಗೋ ಒಂದು ದಿನ ಬರೋದು ಈ ಕಷ್ಟ, ಆಮೇಲೆ ಹೊರ್ಟೋಗುತ್ತೆ. ಸೊ ಈ ಒಂದು ಕಷ್ಟನ ಸಹಿಸ್ಕೊಳ್ಳೋಣ, ಎದುರಿಸೋಣ, ಹೇಗೋ ಮಾಡಿಬಿಡೋಣ. ನೆಕ್ಸ್ಟು ಎಕ್ಸಾಮ್ಗೆ ಮಗು ಇನ್ನೊಂದು ಸ್ವಲ್ಪ ದೊಡ್ಡದಾಗಿರುತ್ತೆ, ಆವಾಗ ನನಗೆ ಇನ್ನೊಂದು ಸ್ವಲ್ಪ ಈಸಿ ಆಗುತ್ತೆ. ಸೊ ಈ ಟೈಮು ಏನೇ ಇರಲಿ, ಕಷ್ಟ ಇರಲಿ,
ಕಷ್ಟ ಅಂದ್ಕೊಳ್ಳೋದಕ್ಕಿಂತ ಇದು ನನ್ನ ಕೈಯಲ್ಲಿ ಆಗುತ್ತೆ ಅಂತ ಅಂದ್ಕೊಂಡು ನಾನು ಮಾಡಿದ್ದು. ನಿಜವಾಗ್ಲೂ ನನಗೆ ಯೋಚನೆ ಆಗಿಬಿಟ್ಟಿತ್ತು, ನಾನು ಫೀಡಿಂಗ್ ಮಾಡಿ ಮಾಡಿದ್ಮೇಲೆ ಮಗು ಅಳ್ದಿರ ಇಡುತ್ತಾ, ಎಕ್ಸಾಮ್ ಬರೆಯೋಕ್ಕೆ ಬಿಡುತ್ತಾ ಅಂತ ತುಂಬ ಅಂದ್ಕೊಂಡಿದ್ದೆ. ಬಟ್ ಬಿಡ್ತು. ಹಾಗೆ ಹೇಗೋ ಕಷ್ಟಪಟ್ಟು ಎಕ್ಸಾಮ್ ಬರೆದೆ. ಸೊ ನಾನು ಹೇಳ್ಬೇಕಂದ್ರೆ ಲಾಸ್ಟ್ ಟೈಮ್ ಬರೆದಷ್ಟು ಚೆನ್ನಾಗಿ ನಾನು ಎಕ್ಸಾಮ್ ಬರೆದಿಲ್ಲ ಈ ಸೆಮ್ಮಲ್ಲಿ. ನಂಗೆ ಗೊತ್ತಿಲ್ಲ ಈ ಸೆಮ್ಮಲ್ಲಿ ಎಷ್ಟು ಮಾರ್ಕ್ಸ್ ಬರ್ಬೋದು, ನಾನು ಹೈ ಸ್ಕೋರ್ ಮಾಡೋಕ್ಕಾಗಲ್ವೇನೋ ಅಂತ ಅನಿಸುತ್ತೆ. ಬಟ್ ನನಗೆಷ್ಟು ಆಯಿತೋ ಅಷ್ಟು ಮಟ್ಟಿಗೆ ನಾನು ಬರೆದ್ಬಿಟ್ಟು ಬಂದಿದ್ದೀನಿ. ಸೊ ನೋಡೋಣ ರಿಸಲ್ಟ್ ಹೇಗೆ ಬರುತ್ತೋ ಏನು ಬರುತ್ತೋ ಅಂತ ಅಂದ್ಬಿಟ್ಟು. ಖಂಡಿತ ನಾನು ಲಾಸ್ಟ್ ಟೈಮ್ ಅಂದ್ಕೊಂಡಿದ್ದೆ ಈ ಸೆಮ್ಗಿಂತ ನೆಕ್ಸ್ಟ್ ಸೆಮ್ಮಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿಬೇಕಂತ. ಬಟ್ ನಾನು ಹೈ ಸ್ಕೋರ್ ಮಾಡೋಕ್ಕಾಗಲ್ಲ ಅನಿಸುತ್ತೆ ಈ ಸೆಮ್ಮಲ್ಲಿ. ಯಾಕಂದರೆ ನಾನು ಜಾಸ್ತಿ ಮಗು ಕಡೆನೇ ಗಮನ ಕೊಟ್ಟಿದ್ದೆ. ನನ್ನ ಕೈಯಲ್ಲಿ ಆದಾಗ ನಾನು ಒಂದು ಸ್ವಲ್ಪ ಓದ್ಕೊಂಡಿದ್ದೆ ಅಷ್ಟೇ ಈ ಸೆಮ್ಮಲ್ಲಿ. ಸೊ ಹೇಗೋ ಎಕ್ಸಾಮ್ ಬರೆದಿದ್ದೀನಿ. ರಿಸಲ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಏನು ಇದರಲ್ಲಿ ಬರೆದಿಲ್ಲ, ಚೆನ್ನಾಗೇ ಬರೆದಿದ್ದೀನಿ. ಬಟ್ ಲಾಸ್ಟ್ ಟೈಮ್ಗಿಂತ ಏನಲ್ಲ. ಸೊ ನೋಡೋಣ. ಇವಾಗ ಈ ಸರಿ ನಾನು CTET ಎಕ್ಸಾಮ್ ಕಟ್ಟಿರೋದು. ಸೊ TETಗಿಂತ ಸ್ವಲ್ಪ CTET ತುಂಬಾ ಟಫಾಗಿರುತ್ತೆ. ನನ್ನದು ಫಸ್ಟ್ ಅಟೆಂಪ್ಟ್ ಬೇರೆ. ಆದರೂ ಬಿಡೋದು ಬೇಡ ಅಂತ ಅಂದ್ಬಿಟ್ಟು ಎಕ್ಸಾಮ್ ಕಟ್ಟಿದ್ದೀನಿ. ಸೊ ಇದಕ್ಕೆ ಪ್ರಿಪೇರ್ ಆಗ್ತಾಯಿದ್ದೀನಿ. ಸೊ ಈ ಲಾಗ್ ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಲಾಗ್. ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್